ಬಂದು 1.5 ತಿಂಗಳಾಗ್ತಾ ಬಂತು. ನಾನಿಲ್ಲಿ ಲಾಸ್ಟ್ ಅಕ್ಟೋಬರ್ 14th ರಿಪೋರ್ಟ್ ಆದೆ. ಅವಾಗಿಂದಲೂ ನಾವು ಭಾಳಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ತಗೊಂಡು ಇಲ್ಲಿ ಯಾವುದೋ ಒಂದು ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಕೊಡ್ಲಿಕ್ಕೆ ನೋಡ್ತಾ ಇದ್ದೀವಿ. ಸೊ ಅದರ ಒಂದು ಇಲ್ಲಿ ಬಂದಾಗಿಂದ ನಾನು 9 FIRಗಳು ಹಾಕಿದ್ದೀನಿ. ಅದೇ ರೀತಿಯಲ್ಲಿ ಯಾವುದು ಕೂಡ ನಮ್ಮ ಇದರಿಂದ ನುಸುಳ್ದಂತೆ ತಡೆಗಟ್ಟಲಿಕ್ಕೆ ನೋಡ್ತಾ ಇದ್ದೀವಿ. ಸೊ ಒಂದು ಮೊನ್ನೆ ನಮ್ಮ ಅಕೌಂಟಿಗೆ ಫೇಕಾಗಿ ಫ್ರಾಡುಲೆಂಟಾಗಿ ಯಾರೋ ಒಬ್ಬರು ಪರ್ಸನ್ನು ಅಮೌಂಟ್ ಟ್ರಾನ್ಸ್ಫರ್ ಮಾಡಿ ಅದನ್ನು ಕೂಡ ಒಂದು ಇದು ಮಾಡಲಿಕ್ಕೆ ನೋಡಿದ್ರು. ಅದನ್ನು ನಾನು ಇಮಿಡಿಯೇಟ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ. ಅದರಲ್ಲಿ ಈ ರೀತಿಯಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ಇದೊಂದು ತಂತ್ರಗಾರಿಕೆ ಇದು ತಮ್ಮ ಮಾಧ್ಯಮಗಳಲ್ಲಿ ಸುದ್ದಿ ಆದಂಗಲೇ ಇಲ್ಲಿ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡುವಂಥ ಒಂದು ಪದ್ಧತಿ ಏನಿದೆ ಅದೇ ಒಂದು ಮುಂದುವರೆದ ಭಾಗದ ರೀತಿಯಲ್ಲಿ ನಮಗೂ ಆ ರೀತಿಯಾಗಿ ಅವರು ಟ್ರಾನ್ಸ್ಫರ್ ಮಾಡಿ ಅದನ್ನು ಬಿಂಬಿಸ್ಲಿಕ್ಕೆ ನೋಡಿದ್ರು. ಅದನ್ನು ನಾನು ಇದು ಯಾರಿದ್ದಾರೆ ಇದರಿಂದ ಆಮೇಲೆ ಈ ಒಂದು ಬ್ಲ್ಯಾಕ್ ಮೇಲ್ ತಂತ್ರಗಾರಿಕೆಯಲ್ಲಿ ಯಾರು ಕೈವಾಡ ಇದೆ ಅದನ್ನು ಪತ್ತೆ ಹಚ್ಚಿ ನೀವು ಕ್ರಮ ಕೈಗೊಳ್ಳಬೇಕಾಗಿ ಈಗಾಗಲೇ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವರು ಮೇಯ್ನು ಈ ಬೀಡಿ ಸಿಗರೇಟು ಬಿಡಬೇಕು ಅಂತ ಹೇಳಿ ಅವ್ರದ್ದು ಮೇಯ್ನು ಡಿಮ್ಯಾಂಡ್ ಇತ್ತು. ಅವೆಲ್ಲ ಸುಳ್ಳಿದೆ. ಯಾವ ಹರಾಸ್ಮೆಂಟು ನಾವು ಆ್ಯಸ್ ಪರ್ ರೂಲ್ಸ್ ವಿ ವಿಲ್ ಡಿಸ್ಚಾರ್ಜ್ ಅವರ್ ಡ್ಯೂಟೀಸ್ ಅದೆಲ್ಲ ಸುಳ್ಳಿದೆ. ಅದು ಯಾವುದೂ ಕೂಡ ಸತ್ಯದಿಂದ ಕೂಡಿಲ್ಲ. ಮೇಯ್ನಾಗಿ ಈ ರೀತಿಯಾಗಿ ನಾವು ಯಾವಾಗ ಸ್ಟ್ರಿಕ್ಟಾಗಿ ಅಡ್ಮಿನಿಸ್ಟ್ರೇಟ್ ಮಾಡಲಿಕ್ಕೆ ನೋಡ್ತೀವೋ ಇದನ್ನು ಮಾಡಲಿಕ್ಕೆ ನೋಡ್ತಿರ್ತಾರೆ. ಇದೇ ಬ್ಲ್ಯಾಕ್ ಮೇಲ್ನ ಪತ್ತೆ ಹಚ್ಚಿ ಯಾರಿದ್ದಾರೆ ಇದರಿಂದ ಯಾರು ಶಾಮೀಲಾಗಿದ್ದಾರೆ ಅನ್ನೋದನ್ನು ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಅಂಥವ್ರನ್ನ ಏನಾದರೂ ಇಲ್ಲಿಂದ ಬೇರೆಡೆ ಶಿಫ್ಟ್ ಮಾಡೋಕ್ಕೆ ಏನಾದರೂ ಹಿಂದೆ ಇನ್ನೂ ಜುಲ್ಫಿಕರ್ ಸೇರಿದಂತೆ ಹಲವು ಜನ ಇದ್ದರು ನ್ಯೂಸೆನ್ಸ್ ಮಾಡಿದ್ರು. ಯಾವಾಗ ಶಿಫ್ಟ್ ಆಗುತ್ತಾರೆ ಅವರು? ಏನು ಪ್ರೊಸೀಜರ್ ಆಗಿದೆ ಅವರೆಲ್ಲ ಈಗ? ಅದು ಪ್ರೊಸೀಜರ್ಸ್ ನಡೀತಾ ಇದೆ. ನಮ್ಮ ಪ್ರಧಾನ ಕಚೇರಿಯಲ್ಲೂ ಪ್ರೊಸೀಜರ್ಸ್ ಆಗಬೇಕಾಗಿದೆ. ಅದು ಬಂದ ನಂತರ ನೋಡ್ತೀವಿ ನಾವು. ಟೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ರೀತಿಯಾಗಿದೆ, ಮುಂಚೆ ಹೇಗಿತ್ತು ಅಂತ ನಾನು ಬಂದಾಗಿಂದ ಹೇಳ್ಬೋದು. ನಾನು ನಮ್ಮ ಇದರಲ್ಲಿ ಆಸ್ ಪರ್ ರೂಲ್ಸ್ ವಿ ಆರ್ ಟ್ರೈಂಗ್ ಟು ಡಿಸ್ಚಾರ್ಜ್ ಅವರ್ ಡ್ಯೂಟೀಸ್. ಮತ್ತೊಂದು ಆಡಿಯೋ ಇದು ಮಾಡಿದ್ದಾರೆ ಮೇಡಮ್, ಒಳಗಡೆ ಯಾವುದು ದುಡ್ಡು ಕೇಳ್ತಾ ಇದ್ದಾರೆ, ನಮ್ಗೆ ದುಡ್ಡು ಬೇಕು, ನಮ್ಗೆ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಆ ರೀತಿ ಸನ್ನಿವೇಶಗಳೇ ಇಲ್ಲ ರೀ. ಯಾರನ್ನೂ ಕೂಡ ನಾವು ಕೇಳಿ ಅವ್ರನ್ನ ಹರಾಸ್ಮೆಂಟ್ ಮಾಡೋ ಅವಶ್ಯಕತೆಯೇ ಇಲ್ಲ. ಅದು ನಾನು ಮಾಡೋದು ಇಲ್ಲ, ನಾನು ಮಾಡೂ ಇಲ್ಲ ಅಂತ ನಾನು ಹೇಳಿದೆ. ಹಾಂ, ಇನ್ಫ್ಯಾಕ್ಟು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ನನಗೆ ಕಾಲ್ ಮಾಡಿದರು. ಅದು ಯಾಕೆ ಮಾಡ್ತಿದ್ದಾರೆ ಅಂತ ನಮ್ಮ ಗೌರ್ಮೆಂಟ್ ಕಾರ್ ಏನಿದೆಯಲ್ಲ ಅದನ್ನು ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಸುದ್ದಿ ಇದೆ ಅಂತ ಹೇಳ್ತಾ ಇದ್ದಾರೆ. ಮಾರ್ನಿಂಗ್ ಕೂಡ ಇದಕ್ಕೆ ನಾವು ಲಿಂಕ್ ಮಾಡ್ಬೋದಾದರೆ ಹುಬ್ಬಳ್ಳಿಯಿಂದ ಒಂದು ಪರ್ಸನ್ನು ನನಗೆ ಕಾಲ್ ಮಾಡಿದರು ನನ್ನ ನಂಬರ್ಗೆ. ನನ್ನ ನಂಬರ್ ಅವ್ರಿಗೆ ಹೆಂಗೆ ಸಿಗ್ತಾ, ಏನು ದುಡ್ಡು ಏನು ಟ್ರಾನ್ಸ್ಫರ್ ಮಾಡಿದ್ರಲ್ಲ ಅವ್ರಿಗೆ ಹೆಂಗೆ ಸಿಗ್ತಾ, ಅದು ಒಂದು ಪ್ರಶ್ನೆ. ಈ ಹುಬ್ಬಳ್ಳಿ ಪರ್ಸನ್ ಅವ್ರಿಗೆ ಹೆಂಗೆ ಸಿಗ್ತಾ, ಅವ್ರು ಫೋನ್ ಮಾಡಿದ್ದೇನೆ ನೀವು ಅಧೀಕ್ಷಕಿ ಅನಿತಾ ಅವರ ಅಂತ ಕೇಳಿದ್ರು. ಅವ್ರು ಇನ್ನೊಂದೇನೋ ಕೇಳ್ತಾರೆ, ನಾವು ಸೋಷಿಯಲ್ ವರ್ಕರು ಹಂಗೆ ಹಿಂಗೆ ಅಂತ ಕೇಳ್ತಾರೆ. ಆಮೇಲೆ ನಾವು ಫೈಂಡ್ ಔಟು ಮಾಡಿಸಿದೆ ಯಾರ್ದು ನಂಬರ್ ಅಂಥೇಳಿ. ಸೊ ಈ ರೀತಿಯಾಗಿ ನಮ್ಮ ನಂಬರ್ನ ಯಾರು ಕೊಡ್ತಿದ್ದಾರೆ ಅನ್ನೋದು ಇವಾಗ ನನಗೆ ಅದು ತುಂಬ ಸರ್ಪ್ರೈಸಿಂಗ್ ಇದೆ. ಮತ್ತು ನಮಗೆ ಒಂದು ಸ್ವಲ್ಪ ಈ ಹೆದರಿಸುವಂಥ ಒಂದು ಟೆಕ್ನಿಕ್ಕು ಆಗಿದೆ ಅಂತ. ಅವ್ರು ಹುಬ್ಬಳ್ಳಿಯವ್ರಿಗೆ ನನ್ನ ನಂಬರ್ ಸಿಗುತ್ತೆ, ಅವ್ರು ನಮಗೆ ಪರಿಚಯನೇ ಇಲ್ಲ, ಅವ್ರು ನನಗೆ ಕಾಲ್ ಮಾಡ್ತಾರೆ, ಅವರನ್ನು ಇನ್ನೊಂದೇನೋ ಕೇಳ್ತಿದ್ದಾರೆ ಅಂತ ಹೇಳುವಾಗ ಸ್ವಲ್ಪ ಇದು ಸೀರಿಯಸ್ ಆಗಿ ಕಾಲ್ ಮಾಡಿ ಏನಂತ ಹೇಳಿದ್ರೆ ನಾನು ಸೋಷಿಯಲ್ ವರ್ಕರ್ ಇದ್ದೀನಿ, ಈ ರೀತಿ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ, ಅದ್ರ ಮೇಲೆ ನಾವು ಯಾರಿಗೋ ಕಮಿಷನರ್ ಅವರಿಗೆ ಬೆಂಗಳೂರು ಅವರಿಗೆ ದೂರು ಕೊಡೋರಿದ್ದೀವಿ ಹಂಗೆ ಅಂತೇನೋ ಹೇಳ್ತಾ ಇದ್ರು. ಅವರು ಮಾಡೋದಾದರೆ ಇಲ್ಲೇ ಬರ್ಬೋದು, ಬಟ್ ಆ ವ್ಯಕ್ತಿಗೆ ನಮ್ಮ ನಂಬರ್ ಹೆಂಗೆ ಸಿಕ್ತು, ಅವರು ಇಲ್ಲಿಂದ ಅಲ್ಲಿ ಕಾಲ್ ಮಾಡಿ ಯಾಕೆ ಕೇಳ್ತಿದ್ದಾರೆ ಅನ್ನೋದು ಇಟ್ ಈಸ್ ಸ್ಪೆಸಿಫಿಕ್ ಆಗಿ ಈ ಕಾರ್ ಬ್ಲಾಸ್ಟ್ ಪ್ರಕರಣದ ಬಗ್ಗೆ ಯಾರು ಮಾಹಿತಿ ಕೊಟ್ಟಿದ್ದಾರೆ, ಏನಾಯಿತು, ಯಾಕೆ ಅನ್ನೋದ್ರ ಬಗ್ಗೆ ಅದು ಮಾಹಿತಿ ಯಾರು ಕೊಟ್ಟರು ಅಂತ ಗೊತ್ತಿಲ್ಲ. ಬಟ್ ಅದು ಆ ರೀತಿ ಸುದ್ದಿ ಇದೆ ಅಂತ ಹೇಳಿ ನನ್ನ ಗಮನಕ್ಕೆ ಬಂದಿದೆ. ಅವರು ಅದನ್ನು ತಿಳಿಸಿದ್ದಾರೆ. ವಿ ಶುಡ್ ಬಿ ಕೇರ್ಫುಲ್. ಕನ್ವೆ ಅಂತ ಹೇಳಿದರೆ ನನಗೆ ಹೇಳಿದ್ದಾರೆ, ಅಂದರೆ ನನಗೆ ಹೇಳ್ತಾರೆ ಈ ಥರ ಒಂದು ಸುದ್ದಿ ಇದೆ ಅಂತ ಹೇಳಿಬಿಟ್ಟು. ಅಂದರೆ ಆ ಮಾಹಿತಿ ಇದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಪ್ರಿವೆಂಟಿವ್ ಅದು ಕಂಪ್ಲೇಂಟ್ ಮಾಡಲಿಕ್ಕೆ ನನಗೆ ಇನ್ನೂ ಯಾವುದು ಕೂಡ ನನ್ನ ಮೊಬೈಲ್ ನಂಬರ್ಗೆ ಕರೆ ಮಾಡಿದ್ದಾಗಲಿ ಆ ಥರದ್ದು ಯಾವುದೂ ಇಲ್ಲ. ಆ ಥರ ಬಂದರೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಕೂಡ ಅದರಲ್ಲೂ. ಸೊ ಇದೊಂದು ಇನ್ಫಾರ್ಮೇಷನ್ ಇರೋದ್ರಿಂದ ವಿ ವಿಲ್ ಬಿ ಲಿಟ್ಲ್ ಕಾಶಿಯಸ್. ನಮ್ಮ ವೆಹಿಕಲ್ನ ಇಲ್ಲೇ ನಮ್ಮ CC ಕ್ಯಾಮರಾ ಇದೆ, ಇಲ್ಲೇ ಹಾಕ್ಕೊಳ್ಳೋದಾಗಲಿ ವಿ ವಿಲ್ ಟೇಕ್ ಪ್ರಿಕಾಷನ್ಸ್ ಅಟ್ ಮೈ ಲೆವೆಲ್.